ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಏನೊಂದು NTPC ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಈಗ ನಿಮಗೆ ಎಕ್ಸಾಮ್ ಡೇಟ್ ನೋಡೋದಾದರೆ 7th ಆಗಸ್ಟಿಂದ 9th ಸೆಪ್ಟೆಂಬರ್ವರೆಗೂ ಒಂದು ಎಕ್ಸಾಮ್ ಡೇಟ್ನ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಮಿನೇಷನ್ ಸಿಟಿ ಇಂಟಿಮೇಷನ್ ಇನ್ಫಾರ್ಮೇಷನ್ ಮತ್ತು ಅದರ ಜೊತೆಗೆ ಅಡ್ಮಿಟ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನನ್ನು ಆಗ್ಬೋದು. ಬನ್ನಿ, ಈಗಾಗಲೇ ಒಂದು RRBಯಿಂದ ಗ್ರ್ಯಾಜುಯೇಟ್ ಪೋಸ್ಟ್ಗೂ ಕಂಪ್ಲೀಟ್ ಆಗಿದೆ ಒಂದು ಎಕ್ಸಾಮಿನೇಷನು. ಈಗ ಅಂಡರ್ ಗ್ರ್ಯಾಜುಯೇಟ್ ಎಕ್ಸಾಮಿನೇಷನ್ ಈಗ ಕಂಡಕ್ಟ್ ಮಾಡ್ತಾರೆ. 19 ದಿನಗಳ ಕಾಲದವರೆಗೆ ಈ ಒಂದು ಪೋಸ್ಟ್ಗೆ ಒಂದು ಎಕ್ಸಾಮಿನೇಷನ್ ಆಗುತ್ತೆ. ಒಂದು ಕಂಪ್ಯೂಟರ್ ಬೇಸ್ ಟೆಸ್ಟ್ ಆಗಿರುತ್ತೆ. ನೋಡಿ, ಈಗಾಗಲೇ ಅವರು ನೋಟಿಸ್ ರಿಲೀಸ್ ಮಾಡಿದ ಪ್ರಕಾರ ಏನು ಒಂದು SC ST ಅಭ್ಯರ್ಥಿಗಳಿದ್ದಾರೆ ನೋಡಿ, ದ ಲಿಂಕ್ ಫಾರ್ ವಿವಿಂಗ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಟ್ರಾವೆಲ್ ಅಥಾರಿಟಿ ಫಾರ್ SC ST ಕ್ಯಾಂಡಿಡೇಟ್ಸ್ ಇಸ್ ಲೈವ್ ನೌ ಆನ್ ದ ಅಫಿಷಿಯಲ್ ವೆಬ್ಸೈಟ್ಸ್ ಆಫ್ ಆಲ್ RRBs ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನೊಂದು SC ST ಅಭ್ಯರ್ಥಿಗಳು ಇರ್ತಾರಲ್ಲ, ಅವರಿಗೆ ಒಂದು ಟ್ರಾವೆಲ್ ಪಾಸ್ ಇರೋದ್ರಿಂದ 10 days ಬಿಫೋರ್ ನಿಮ್ಮೊಂದು ಎಕ್ಸಾಮಿನೇಷನ್ ಸಿಟಿ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಮತ್ತು ನಿಮಗೆ ಒಂದು ಏನು ಟ್ರಾವೆಲ್ ಪಾಸ್ ಇರೋದ್ರಿಂದ ಅದನ್ನು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿರ್ತಾರೆ ಸಪ್ರೇಟಾಗಿ. ನಿಮಗೆ ಒಂದು ಟ್ರಾವೆಲ್ ಪಾಸ್ ತೊಗೋದ್ರಿಂದ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಲೀಪರ್ ಕೋಚ್ ಈ ರೀತಿಯಾಗಿ ಅಲ್ಲಿ ಪಡೆದುಕೊಳ್ಬೋದು. ಮತ್ತು ಇನ್ನುಳಿದ ಕ್ಯಾಂಡಿಡೇಟ್ಸ್ಗಳಿಗೆ 10 days ಬಿಫೋರ್ ನಿಮ್ಮದು ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತ ಎಲ್ಲ ಇನ್ಫಾರ್ಮೇಷನ್ ಒಂದು ಸಿಟಿ ಇಂಟಿಮೇಷನ್ ಪ್ರಕಾರ ನಿಮಗೆ ಅದನ್ನು ಅವರು ಮಾಹಿತಿ ಕೊಡ್ತಾರೆ. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಮ್ಮ ಎಕ್ಸಾಮ್ ಡೇಟ್ ಇದೆ, ಯಾವ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಇದರಲ್ಲಿ ಮಾಹಿತಿ ಕೊಡ್ತೀನಿ. ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿ ಕ್ಯಾಂಡಿಡೇಟ್ಸ್ಗಳದ್ದು ಈಗ ರೀಸೆಂಟಾಗಿ ಎಕ್ಸಾಮ್ ಇದ್ದವ್ರದ್ದು ಯಾವ ರೀತಿ ಬರುತ್ತೆ, ಇನ್ನು ಮುಂದೆ ನಿಮ್ಮದು ಎಕ್ಸಾಮ್ ಇದ್ದರೆ ಅವ್ರಿಗೆ ಯಾವ ರೀತಿ ಬರುತ್ತೆ ಅಂದರೆ ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿರುತ್ತೆ. ಮತ್ತು ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ಏನಿರುತ್ತೆ, 4 days ಫಿರರ್ ದ ಎಕ್ಸಾಮ್ ಡೇಟ್ ಮೆನ್ಷನ್ ಇನ್ ದ ಎಕ್ಸಾಮ್ ಸಿಟಿ ಆ್ಯಂಡ್ ಡೇಟ್ ಇಂಟಿಮೇಷನ್ ಲಿಂಕ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೊಂದು ಎಕ್ಸಾಮ್ ಡೇಟ್ ಏನಿರುತ್ತೆ ಅದು ಬಿಫೋರ್ 4 daysದಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ನ ಅವರು ರಿಲೀಸ್ ಮಾಡಿರ್ತಾರೆ. ಅದನ್ನು ಡೌನ್ಲೋಡನ್ನು ನೀವು ಮಾಡ್ಕೋಬೋದು. ಬನ್ನಿ, ಈಗ ನಾವು ಡೈರೆಕ್ಟಾಗಿ ಅವರ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟ್ಗೆ ಏನೋ ಒಂದು ಅಡ್ಮಿಟ್ ಕಾರ್ಡ್ ಇದೆ, ಇಲ್ಲಿ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಮತ್ತು ಸಿಟಿ ಇಂಟಿಮೇಷನ್ನು ನೀವು ಇದರಲ್ಲೇ ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೀವು ಸಿಂಪಲ್ಲಾಗಿ ಏನು ಮಾಡಬೇಕು, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಡೇ ಮತ್ತು ಇಯರ್ನ ಹಾಕಿ ನಿಮ್ಮದು ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಸಿಟಿ ಇಂಟಿಮೇಷನ್ನು ನೋಡ್ಕೋಬೋದು. ನಿಮಗೇನಾದರೂ ರಿಜಿಸ್ಟ್ರೇಷನ್ ನಂಬರ್ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಜಿಮೇಲ್ನಲ್ಲಿ RRB NTPC ಅಂತ ಸರ್ಚ್ ಮಾಡಿ ಅಲ್ಲಿ ಮೆಸೇಜ್ ಇರುತ್ತೆ. ಮತ್ತು ಏನಾದರೂ ಅಲ್ಲಿ ಇರಲಿಲ್ಲ ಅಂತಂದರೆ ನಿಮಗೆ ಫಾರ್ಗೆಟ್ ಒಂದು ಯೂಸರ್ ನೇಮ್ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಹೊಡೆದು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ, ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೊಂಡು ಕೆಳಗೆ ಬಂದು ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಏನಾದರೂ ಬಂದರೆ ಅಂದರೆ ನಾನು 2 ಕ್ಯಾಂಡಿಡೇಟ್ಸ್ಗಳು ಮಾಹಿತಿ ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ನಿಮಗೆ. ಡಿಯರ್ ಕ್ಯಾಂಡಿಡೇಟ್, ಸಿಟಿ ಸ್ಲಿಪ್ ಇಸ್ ನಾಟ್ ಎಟ್ ಲೈವ್ ಫಾರ್ ಯುವರ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ನೋಡಿ, ಈ ರೀತಿಯಾಗಿ ಬಂದರೆ ನಿಮ್ಮ ಒಂದು ರೀಸೆಂಟಾಗಿ ಈಗ ಎಕ್ಸಾಮ್ ಇರೋದಿಲ್ಲ ನಿಮಗೆ. ಯಾರ್ದು ಒಂದು 10 days ಬಿಫೋರ್ ಎಕ್ಸಾಮ್ ಇರುತ್ತಲ್ಲ ಅವ್ರದ್ದು ಮಾತ್ರ ಇಲ್ಲಿ ಸಿಟಿ ಇಂಟಿಮೇಷನ್ ಅವರು ಶೋ ಮಾಡ್ತಾರೆ. ಎಕ್ಸಾಂಪಲ್ ಆಗಿ ನಿಮಗೆ ಹೇಳೋದಾದರೆ 15th ಆಗಸ್ಟ್ವರೆಗೆ ಯಾರ್ಯಾರು ಎಕ್ಸಾಮಿನೇಷನ್ ಇರುತ್ತೆ ಅಲ್ಲ, ಆ ಒಂದು ಎಕ್ಸಾಮ್ ಡೇಟ್ ಇರುತ್ತಲ್ಲ ಅವ್ರಿಗೆ ಮಾತ್ರ ಈಗ ಅವೈಲೇಬಲ್ ಮಾಡ್ತಾರೆ. ಮತ್ತು 15 ಆಗೋಣ 16th ಎಕ್ಸಾಮ್ ಡೇಟ್ ಯಾವಾಗಿರುತ್ತಲ್ಲ ಅವ್ರದ್ದು ಟುಮಾರೋ ಅಂದರೆ 6th ಡೇಟಿಗೆ ಅವ್ರದ್ದು ಶೋ ಆಗುತ್ತೆ. ಇದೇ ರೀತಿಯಾಗಿ ಅದು ಸರ್ಕಲ್ ಹೋಗುತ್ತೆ. ಅಂದರೆ ಈಗ 17th ಡೇಟಿಗೆ ಎಕ್ಸಾಮ್ ಡೇಟ್ ಇರೋದು 7 ಡೇಟಿಗೆ ನೋಡಬೇಕು. ಅವ್ರು ಲಾಗಿನ್ ಮಾಡಿ ನೋಡಿದರೆ ಅವ್ರದ್ದು 10 days ಗ್ಯಾಪ್ ಇದ್ದರೆ ನಿಮಗೆ ಇಲ್ಲಿ ಒಂದು ಸಿಟಿ ಇಂಟಿಮೇಷನ್ ರಿಲೀಸ್ ಆಗಿರುತ್ತೆ. ಮತ್ತು ನಿಮ್ಮ ಒಂದು ಎಕ್ಸಾಮ್ ಡೇಟ್ ಇರೋ ಮುಂಚೆ 4 days ಬಿಫೋರು ನಿಮ್ಮ ಅಡ್ಮಿಟ್ ಕಾರ್ಡ್ನ ರಿಲೀಸನ್ನು ಮಾಡ್ಕೋಬೋದು. ಈ ರೀತಿಯಾಗಿರುತ್ತೆ. ನಾಳೆ 6ನೇ ತಾರೀಕು ಅಂದರೆ 6th ಡೇಟಿಗೆ ನೀವೇನಾದರೂ ಚೆಕ್ ಮಾಡಿದರೆ 16ನೇ ತಾರೀಕುವರೆಗೂ ಯಾರ್ಯಾರು ಎಕ್ಸಾಮ್ ಇರ್ತಾವಲ್ಲ ಅವ್ರದ್ದು ಮಾತ್ರ ಇಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ ವರ್ಕ್ ಆಗುತ್ತೆ. ಮತ್ತು ಈಗ ನಾನು ಒಬ್ಬರು ಕ್ಯಾಂಡಿಡೇಟ್ನ ಲಾಗಿನ್ ಮಾಡಿ ಅವ್ರದ್ದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಅದೊಂದು ಮಾಹಿತಿಯನ್ನು ಈಗ ಕೊಡ್ತೀನಿ. ID ನಾನು ಲಾಗಿನನ್ನು ಹಾಕ್ತೀನಿ. ನೋಡಿ, ಲಾಗಿನ್ ಆದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೋಡಿ, ಒಂದು ಕ್ಯಾಂಡಿಡೇಟ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಒಂದು ಯಾವೊಂದು ಜೋನ್ಗೆ ಅಪ್ಲೈ ಮಾಡಿದ್ದಾರೆ ಮತ್ತು ಅವ್ರ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು ಮತ್ತು ಅವ್ರದ್ದು ಕ್ಯಾಟಗರಿ ಈ ರೀತಿಯಾಗಿ ತೋರಿಸುತ್ತೆ. ಏನು ನೋಡಿ, ಇಲ್ಲಿ ಸಿಟಿ ಇಂಟಿಮೇಷನ್ ಫಸ್ಟ್ ನಿಮಗೆ 10 days ಬಿಫೋರಲ್ಲಿ ಸಿಟಿ ಇಂಟಿಮೇಷನ್ ಇಲ್ಲಿ ಶೋ ಆಗುತ್ತೆ. ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸೋದಾದರೆ ನೋಡಿ, ಈ ರೀತಿಯಾಗಿ ಸಿಟಿ ಇಂಟಿಮೇಷನ್ ಇಲ್ಲಿ ಶೋ ಆಗಿರುತ್ತೆ. ಪ್ಲೀಸ್ ಕ್ಲಿಕ್ ಟು ಡೌನ್ಲೋಡ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಸಿಟಿ ಇಂಟಿಮೇಷನ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮ್ಮದು ಎಕ್ಸಾಮ್ ಡೇಟ್ ಯಾವಾಗಿದೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಮತ್ತು ನಿಮ್ಮದು ಎಕ್ಸಾಮ್ ಡೇಟ್ ಬಿಫೋರ್ 4 days ಏನಿರುತ್ತಲ್ಲ ಈ ಕಾಲ್ ಲೆಟರ್ ಅದು ರಿಲೀಸ್ ಆಗಿರುತ್ತೆ. ಅವು ಅಂಥ ಕ್ಯಾಂಡಿಡೇಟ್ಸ್ಗಳು
ಈ ಕಾಲ್ ಲೆಟರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯಾವುದು ಎಕ್ಸಾಮಿನೇಷನ್ ಇದೆ, ಎಕ್ಸಾಮ್ ಎಲ್ಲಿ ಬಂದಿದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಇವರು ನೀಡಿರ್ತಾರೆ ನೋಡಿ. RRB NTPC ಅಂಡರ್ ಗ್ರ್ಯಾಜುಯೇಟ್ CBT 1 ಎಕ್ಸಾಮಿನೇಷನ್ ಆಗಿರುತ್ತೆ. ಯಾವೊಂದು ಎಕ್ಸಾಮ್ ಸೆಂಟರ್ ಬಂದಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೀವು ಇನ್ಫಾರ್ಮೇಷನ್ ನೋಡ್ಕೋಬೋದು. ಕೆಳಗೆ ಇಲ್ಲಿ ಈ ಕಾಲ್ ಲೆಟರ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ PDF ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು PDF ಡೌನ್ಲೋಡನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಲ್ಲಿ PDF ಶೋ ಆಗುತ್ತೆ. ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರ್ತಾರೆ. ಯಾವ ಒಂದು ಶಿಫ್ಟ್ನಲ್ಲಿದೆ, ಯಾವ ಶಿಫ್ಟು ಯಾವಾಗ ನಡೆಯುತ್ತೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ನೋಡಿ. ನಿಮಗೆ ಯಾವ ಒಂದು ಶಿಫ್ಟ್ ಬೀಳುತ್ತೆ ಅದರ ಪ್ರಕಾರ ಇಲ್ಲಿ ಅನುಸಾರ ನೀವು ಇಲ್ಲಿ ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ ನೋಡಿ. ಶಿಫ್ಟ್ ಒಂದು ರಿಪೋರ್ಟಿಂಗ್ ಟೈಮ್ ಆಗಿರ್ಬೋದು, ಕ್ಲೋಸಿಂಗ್ ಟೈಮ್ ಆಗಿರ್ಬೋದು, ಎಕ್ಸಾಮ್ ಸ್ಟಾರ್ಟ್ ಡೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನು ನೀವು ಪ್ರಿಂಟೌಟ್ನ ತಿಳ್ಕೊಳ್ಬೋದು. ಈ ರೀತಿಯಾಗಿ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಮತ್ತು ನೀವು 10 ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಇದ್ಮೇಲೆ ನಿಮಗೆ SMS ಬರುತ್ತೆ ಈ ರೀತಿಯಾಗಿ ನಿಮ್ಮದು ಎಕ್ಸಾಮ್ ಇದೆ ಅಂತ. ಮತ್ತು ನೀವು ಡೈಲಿ ನೀವು ಚೆಕ್ ಮಾಡ್ತಾ ಇರಿ. ನಿಮ್ಮ 10 ಡೇಸ್ ಬಿಫೋರ್ ಆದ ತಕ್ಷಣ ನಿಮ್ಮದು ಎಕ್ಸಾಮ್ ಡೇಟ್ ಎಲ್ಲಿದೆ, ಆ ಒಂದು ಎಲ್ಲ ಸಿಟಿ ಇನ್ಫಾರ್ಮೇಷನ್ ಅವರು ಶೋ ಮಾಡ್ತಾರೆ ನೋಡಿ. ಇಲ್ಲಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ನೀವು ಅದನ್ನು ನೀವು ಚೆಕ್ಕನ್ನು ಮಾಡ್ಕೋಬೋದು. ಎಕ್ಸಾಂಪಲಾಗಿ ಇಲ್ಲಿದೆ ನೋಡಿ, ಎಲ್ಲ ಒಂದು ಅಡ್ರೆಸ್ ಆಫ್ ದ ಎಕ್ಸಾಮಿನೇಷನ್ ಸೆಂಟರ್ ಇನ್ಫಾರ್ಮೇಷನ್ ಇರ್ತಾರೆ. ಮತ್ತು ಎಕ್ಸಾಮ್ ಲ್ಯಾಂಗ್ವೇಜ್ ಆಗಿರ್ಬೋದು ಈ ರೀತಿಯಾಗಿ ಇರುತ್ತೆ. ಇದನ್ನು ನೀವು ಪ್ರಿಂಟೌಟ್ನ ತೆಗೆದುಕೊಂಡು ನೀವು ಎಕ್ಸಾಮಿನೇಷನ್ ಅಟೆಂಡನ್ನು ಆಗ್ಬೋದು. ಈ ರೀತಿಯಾಗಿ RRB ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗೆ ಯಾರು ಅಪ್ಲೈ ಮಾಡಿದಿರಿ ಪ್ರತಿಯೊಬ್ಬರು ಈ ರೀತಿಯಾಗಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.